ನಮ್ಮ ರಾಜ್ಯಕ್ಕೆ ಮತ್ತೆ ಕಾವೇರಿ ವಿಚಾರದಲ್ಲಿ ದೊಡ್ಡ ಮಟ್ಟದ ಆಘಾತಗಳು ಎದುರಾಗ್ತಾ ಇದೆ. ಇವತ್ತು ಕಾವೇರಿ ಪ್ರಾಧಿಕಾರ ಕೊಟ್ಟಿರುವಂತ ಆದೇಶ ಇದೆಯಲ್ಲ, ನಿಜಕ್ಕೂ ಕನ್ನಡಿಗರು ಯಾರೂ ಕೂಡ ಇದನ್ನ ಒಪ್ಪಿಕೊಳ್ಳೋದಿಲ್ಲ. ಕರ್ನಾಟಕಕ್ಕೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಕಾವೇರಿ ಪ್ರಾಧಿಕಾರ. ಸಿಡಬ್ಲ್ಯೂಆರ್ಸಿ ಆದೇಶವನ್ನ ಎತ್ತಿ ಹಿಡಿದಿದೆ ಕಾವೇರಿ ಪ್ರಾಧಿಕಾರ. 3500 ಕ್ಯೂಸೆಕ್ ನೀರನ್ನ ಹರಿಸುವುದಕ್ಕೆ ಸಿಡಬ್ಲ್ಯೂಎಂಎ ಆದೇಶ ಕೊಟ್ಟಿದೆ. 15 ದಿನ 3500 ಕ್ಯೂಸೆಕ್ ನೀರನ್ನ ಹರಿಸಬೇಕು. ದೆಹಲಿಯಲ್ಲಿ ನಡೆದಂತ ಪ್ರಾಧಿಕಾರದ ಸಭೆಯಲ್ಲಿ ಆದೇಶವನ್ನ ಕೊಡಲಾಗಿದೆ. ಈ ರಾಜ್ಯಕ್ಕೆ ಬರ ಸಿಡಿಲಂತಾಗ್ಬಿಟ್ಟಿದೆ ಈ ಒಂದು ಆದೇಶ. ನಿಜಕ್ಕೂ ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಕಷ್ಟವನ್ನ ಕೂಡ ಆಲಿಸ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ರಾಜ್ಯದಲ್ಲಿ ಮಳೆ ಇಲ್ಲ, ಅನೇಕ ಸಮಸ್ಯೆಗಳು ಹೆಚ್ಚಾಗ್ತಿದೆ ಅನ್ನೋದಿತ್ತು. ಆದ್ರೆ ಇವತ್ತು ಸಿಡಬ್ಲ್ಯೂಎಂಎ ಮಹತ್ವದ ಮೀಟಿಂಗ್ ಕರೆದಿದ್ರು. ಸಿಡಬ್ಲ್ಯೂಆರ್ಸಿಯ ಆದೇಶಗಳೇನಿತ್ತು ರೆಗ್ಯುಲೇಷನ್ ಕಮಿಟಿಯಿಂದ 15 ದಿನಗಳ ಕಾಲ 3500 ಟಿಎಂಸಿ ಅಷ್ಟು ನೀರು, ಅಂದ್ರೆ ಟೋಟಲ್ 4.5 ಟಿಎಂಸಿ ನೀರನ್ನ ಹರಿಸಬೇಕು ಅಂತ. ರಾಜ್ಯದಲ್ಲಿ ಮಳೆಗಿಲ್ಲ, ದೊಡ್ಡ ಮಟ್ಟದ ಆತಂಕಗಳು ಎದುರಾಗಿದೆ. ಆದ್ರೆ ಇದರ ನಡುವೆಯೂ ಕೂಡ ತಮಿಳುನಾಡಿಗೆ ನೀರು ಕೊಡಬೇಕು ಅಂತ ಸಿಡಬ್ಲ್ಯೂಎಂಎ ಹೇಳ್ತಿದೆ. ಈ ನಿಟ್ಟಿನಲ್ಲಿ ಅಸಮಾಧಾನ, ಆಕ್ರೋಶ ಎಲ್ಲವೂ ಕೂಡ ಭುಗಿಲೇಳುತ್ತಾ ಇದೆ. ಹೋರಾಟ, ಪ್ರತಿಭಟನೆಗಳು ಹೆಚ್ಚಾಗ್ತಿದೆ. ಅನೇಕ ರೀತಿಯ ಅಸಮಾಧಾನಗಳು ಜಾಸ್ತಿ ಆಗ್ತಿದೆ. ರಾಜ್ಯ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಒಪ್ಪೋದೇ ಇಲ್ಲವೇ ಇಲ್ಲ ಅಂತಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಗಮನಿಸಬೇಕು, ಪ್ರಾಧಿಕಾರ ಇದನ್ನ ಗಮನಿಸಬೇಕು. ಮುಂದೆ ಕಾನೂನಾತ್ಮಕ ಹೋರಾಟಗಳಿಗೆ ನಮ್ಗೆ ಏನು ಆಪ್ಷನ್ ಇದೆ, ನಾವು ಮಾಡಿಯೇ ತೀರ್ತೀವಿ ಅಂತ ಕನ್ನಡಿಗರು ಮತ್ತು ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಿದೆ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮೀಟಿಂಗ್ ಇವತ್ತು ನಡೆದಾಗ ನಾವು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ವಾದಗಳನ್ನು ಭಾಳ ಎಫೆಕ್ಟಿವ್ ಆಗಿ ಮಂಡನೆ ಮಾಡಿದ್ದೀವಿ. ತಮಿಳುನಾಡು ನವರು ಕೂಡ ಇದ್ದರು. ತಮಿಳುನಾಡು ಕೂಡ ತಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಚೇರ್ಮನ್ ಮುಂದೆ, ಸದಸ್ಯರುಗಳ ಮುಂದೆ ಮಂಡನೆ ಮಾಡಿದ್ದಾರೆ. ಈಗ ಮ್ಯಾನೇಜ್ಮೆಂಟ್ ಅಥಾರಿಟಿನವರು ಒಂದು ಡಿಸಿಷನ್ ತೆಗೆದುಕೊಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಇದ್ದಾರೆ, ಡೆಲ್ಲಿನಲ್ಲಿ ಇದ್ದಾರೆ. ಅವರಿಗೆ ನಾನು ಬ್ರೀಫ್ ಮಾಡ್ತೀನಿ. ಅವರು ನೋಡಿ, ಕುಡಿಯುವ ನೀರಿಗೆ ಆದ್ಯತೆಗಳನ್ನ ಮೊದಲಿಗೆ ಕೊಡಬೇಕು ಅಂತ ಇವತ್ತು ವಾದ ಮಂಡಿಸುವಂತ ಕೆಲಸ ಆಗುತ್ತೆ. ಕೋರ್ಟಿನ ಆದೇಶದ ಪ್ರಕಾರವೂ ಕುಡಿಯುವ ನೀರಿಗೆ ಸರ್ವೋಚ್ಚ ಆದ್ಯತೆ ನೀಡಬೇಕಾಗಿದೆ. ಬೆಂಗಳೂರು ಸೇರಿದಂತೆ ಕಾವೇರಿ ಕೊಳ್ಳದ ನಗರ ಮತ್ತು 100 ಗ್ರಾಮಗಳ ಜನರಿಗೆ ಕಾವೇರಿ ನೀರೇ ನಮಗೆ ಮೂಲ ಆಧಾರ ಆಗಿರೋದು. ಈ ಸಂದರ್ಭದಲ್ಲಿ ನೀರನ್ನ ನಾವು ತಮಿಳುನಾಡಿಗೆ ಬಿಟ್ರೆ ನಮಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನೋದು ಒಂದು ವಾದ. ಮತ್ತೊಂದು ಕಡೆಯಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಕೆಆರ್ಎಸ್, ಕಬಿನಿ, ಹೇಮಾವತಿ, ಹಾರಂಗಿ ಜಲಾಶಯಗಳಲ್ಲಿ ಈಗ ಇರುವಂತಹ ನೀರಿನ ಸಂಗ್ರಹ ಏನಿದೆ ತೀರಾ ಕನಿಷ್ಠ ಮಟ್ಟದಲ್ಲಿದೆ. ವರ್ಷ ಇಡೀ ಕುಡಿಯೋ ನೀರಿಗಾಗಿ ಈ ಜಲಾಶಯಗಳನ್ನ ನಾವು ಉಳಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಕೂಡ ನಮಗಿದೆ. ಮುಂದುವರೆದಂತೆ ಒಳಹರಿವಿನ ಭಾರಿ ಕುಸಿತ ಮತ್ತು ತಾಂತ್ರಿಕ ಅಸಾಧ್ಯತೆಯೇ ಇಲ್ಲಿದೆ. 4.5 ಟಿಎಂಸಿ ನೀರು ಕೊಡಿ ಅಂತಂದ್ರೆ ನಮ್ಗೆ ಉಳಿಯೋದು 2 ಟಿಎಂಸಿ ಅಷ್ಟೇ. ಅದು ಎಲ್ಲಿಗೂ ಕೂಡ ಸಾಕಾಗೋದಿಲ್ಲ. ಮುಂದೆ ಮಳೆ ಬರುತ್ತಾ ಇಲ್ವಾ ಅನ್ನುವಂಥ ಯಕ್ಷ ಪ್ರಶ್ನೆನೇ ರಾಜ್ಯದ ಮುಂದಿದೆ. ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದೇ ಇರೋದ್ರಿಂದ ಒಳಹರಿವು ಗಣನೀಯವಾಗಿ ಕುಸಿಕೊಂಡಿದೆ. ಈಗ ಹೊರಹರಿವು ಬಿಡಬೇಕು ಅಂತಂದ್ರೆ ನಮ್ಮಲ್ಲಿರೋ ನೀರನ್ನು ಬಿಡಬೇಕು, ಒಳಹರಿವು ಇರಬೇಕಾಗುತ್ತೆ. ಮಳೆನೇ ಇಲ್ಲ, ನೀರೇ ಇಲ್ಲ. ಇಂಥ ಸಂದರ್ಭದಲ್ಲಿ ಇದು ಸಾಧ್ಯವೇ ಇಲ್ಲ ಅನ್ನೋ ಒಂದು ವಾದ ಆದರೆ, ಸಂಕಷ್ಟ ಸೂತ್ರದ ಸಮರ್ಪಕ ಅನ್ವಯ ಆಗಲಿ ಅನ್ನೋ ಮಾತಿದೆ. ಕಾವೇರಿ ಕೊಳ್ಳದಲ್ಲಿ ಮಳೆ ಇಲ್ಲದೆ ರಾಜ್ಯವು ಕೂಡ ತೀವ್ರ ಸ್ವರೂಪದ ಸಂಕಷ್ಟ ಎದುರಿಸ್ತಾ ಇದೆ. ಲಭ್ಯವಿರುವ ಸೀಮಿತ ನೀರನ್ನ ಕೇವಲ ಕುಡಿಯೋ ಉದ್ದೇಶಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಇಂತಹ ತುರ್ತು ಸಂದರ್ಭದಲ್ಲಿ ಸಂಕಷ್ಟ ಸೂತ್ರದ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಅನ್ವಯಿಸಬೇಕು ಅನ್ನೋದು ಕೂಡ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಪಾದಿಸುವ ಕೆಲಸ ಆಯಿತು. ಕೃಷಿ ಚಟುವಟಿಕೆಗಳ ಸಂಕಷ್ಟದಲ್ಲಿದೆ. ರೈತರ ಹಿತಾಸಕ್ತಿ ನೋಡಬೇಕು. ನಾಳೆ ಮಳೆ ಬರುತ್ತೆ ಅನ್ನೋ ಸಂದರ್ಭದಲ್ಲಿ ಬಿತ್ತನೆ ಮಾಡೋದಕ್ಕಾಗುತ್ತಿಲ್ಲ. ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಹಾಗೆ ಆಗಬೇಕು. ಆ ನಿಟ್ಟಿನಲ್ಲಿ ರೈತರು ಎಲ್ಲರೂ ಕೂಡ ನೀರಿಗೋಸ್ಕರ ಆಗ್ರಹಿಸುತ್ತಿದ್ದಾರೆ. ಇವತ್ತಿನ ಈ ಆದೇಶ ನಿಜಕ್ಕೂ ಬರ ಸಿಡಿಲೇ ಬಂದು ಅಪ್ಪಳಿಸಿದಂತಾಗ್ಬಿಟ್ಟಿದೆ. ನಿರೀಕ್ಷೆ ಮಾಡಿರಲಿಲ್ಲ. ಏನಾಗುತ್ತೆ ಆ ನಿಟ್ಟಿನಲ್ಲಿ ಕಾದು ನೋಡಬೇಕು. ಅನ್ನದಾತರು ಸಿಡಿದೆದ್ದಿದ್ದಾರೆ. ಮೈಸೂರು ಭಾಗ, ಬೆಂಗಳೂರಿನಾದ್ಯಂತ ಅನೇಕ ಭಾಗಗಳಲ್ಲಿ ಅನ್ನದಾತರು ಬೀದಿಗಿಳಿದು ರಾಜ್ಯ ಸರ್ಕಾರ ಮತ್ತು ತಮಿಳುನಾಡಿನ ವಿರುದ್ಧ ನಿಗಿ ಕೆಂಡ ಹಾಕಿದ್ದಾರೆ. ಅಷ್ಟೇ ಅಲ್ಲ, ನಾವು ಬಂದ್ ಮಾಡ್ತೀವಿ, ಕರ್ನಾಟಕ ಬಂದ್ಗೆ ಸಿದ್ಧ ಅನ್ನೋದಾಗಿ ಅನೇಕ ಕನ್ನಡ ಪರ ಸಂಘಟನೆಗಳು ಕೂಡ ಈಗಾಗಲೇ ರೆಡಿ ಇದ್ದಾರೆ. ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಒಂದು ದೊಡ್ಡ ಮಟ್ಟದ ನಿರ್ಧಾರಕ್ಕೆ ಬರ್ತಾರೆ. ಬೆಳಿಗ್ಗೆ 11 ಗಂಟೆಗೆ ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟಂತೆ ವಿವಿಧ ಸಂಘಟನೆಗಳು ಕೂಡ ನಾವೇನು ಮಾಡಬೇಕು, ಮುಂದಿನ ಹೋರಾಟ ಹೇಗಿರಬೇಕು ಅನ್ನೋ ನಿಟ್ಟಿನಲ್ಲಿ ರೂಪುರೇಷೆಗಳನ್ನ ಹಾಕೊಳ್ತಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಾವಳ್ಳಿ ಕಾರ್ತಿಕ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರ್ತಿಕ್, ಇವತ್ತಿನ CWMA ಮೀಟಿಂಗ್ ಹೇಗ್ ಸಾಕ್ತು? ರಾಜ್ಯದ ವಾದಗಳು ಏನಿತ್ತು? ತಮಿಳುನಾಡು ಯಾವ ರೀತಿಯಾಗಿ ವಾದ ಮಾಡಿತು? ಅಂತಿಮವಾಗಿ ಈಗ ಬಂದಿರುವ ಆದೇಶ, ಮುಂದೆ ಯಾವ ರೀತಿ ಕಾನೂನಾತ್ಮಕ ಹೋರಾಟಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ಮಾಡ್ಕೊಂತಿದೆ? ಜೊತೆಯಲ್ಲಿ ಸರ್ಕಾರದ ಮೊದಲ ರಿಯಾಕ್ಷನ್ ಏನಾಗಿತ್ತು ಕಾರ್ತಿಕ್? ಅಖಿಲೇಶ್, ಮತ್ತೆ CM DK ಶಿವಕುಮಾರ್ ಅವರಿಗೆ ಕಾವೇರಿ ಟೆನ್ಷನ್ ಶುರುವಾಗಿದೆ. ಇಷ್ಟು ದಿನಗಳ ಕಾಲ ಏನು ಕನ್ನಡ ಪರ ಸಂಘಟನೆಗಳು ಮತ್ತು ಹೋರಾಟಗಾರರು ಬೀದಿಗೆ ಇಳಿದು ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ತಮಿಳುನಾಡಿಗೆ ಬಿಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರು. ಆ ಒಂದು ವಾದಕ್ಕೆ ಈಗ CWRC ಕೊಟ್ಟಿರುವಂತಹ ಆದೇಶ ಎಲ್ಲೋ ಒಂದು ಕಡೆ ಗಾಯದ ಮೇಲೆ ಬರೆ ಎಳೆದಂತೆ ಆಗಿದೆ ಅಂತ ಹೇಳ್ಬೋದು. ಇಷ್ಟು ದಿನಗಳ ಕಾಲ ಏನು ಕಾವೇರಿ ನೀರು ಹಂಚಿಕೆಯ ವಿಚಾರವಾಗಿ ಯಾವುದೇ ತಾರ್ಕಿಕ ಅಂತ್ಯವನ್ನು ಪಡೆದುಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ಪದೇ ಪದೇ ವಿಫಲವಾಗಿತ್ತು. ಅದಕ್ಕೆ ಇನ್ನೊಂದು ಅಡಿಷನಲ್ ಅಂತ ಹೇಳ್ಬೋದು. ಅದಕ್ಕೆ ಅದೇ ವಿಚಾರವಾಗಿ ಆದೇಶ ಪ್ರಕಟವಾದ ಬೆನ್ನಲ್ಲೇನೆ DKC ಅವರು ಈಗ ಭಾನುವಾರ 11 ಗಂಟೆಗೆ ಸರ್ವಪಕ್ಷ ಸಭೆಯನ್ನು ಕೂಡ ಅಲ್ಲಿ ಆಯೋಜಿಸಿದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ರೂಪುರೇಷೆಗಳನ್ನು DKC ಅವರು ಪ್ಲಾನ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಏನಕ್ಕಂದ್ರೆ ಈಗ ಆದೇಶ ಪ್ರಕಟವಾದಂತಹ ಬೆನ್ನಲ್ಲೇನೆ ಒಂದಷ್ಟು ಪ್ರಶ್ನಾವಳಿಗಳು ಕನ್ನಡಿಗರ ಮುಂದೆ ಹಾಜರಾಗ್ತಾ ಇರುವಂಥದ್ದು. ಇದನ್ನ ಲೀಗಲಿ ಹೇಗೆ ಸಾರ್ಟ್ ಔಟ್ ಮಾಡ್ಕೋಬಹುದು ಅಂತ ನಾನು ಒಂದು 2-3 ಸಾಧ್ಯತೆಗಳನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಯಸ್ತೀನಿ ಅಖಿಲೇಶ್. ಏನು ಅಂತಂದ್ರೆ, ಮೊದಲನೇ ಹಂತದಲ್ಲಿ ಈಗ ಕೇಂದ್ರ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟು ಈ ಹಿಂದೆ ಯಾವೆಲ್ಲ ಆದೇಶಗಳನ್ನು ಕಾವೇರಿ ನೀರು ಹಂಚಿಕೆಯ ವಿಚಾರವಾಗಿ ಕೊಟ್ಟಿತ್ತು ಅದರ ಒಂದು ಮೌಲ್ಯಮಾಪನ ಕೂಡ ಅಲ್ಲಿ ಆಗ್ತಾ ಹೋಗುತ್ತೆ. ಹೆಂಗೆ ನಾವು ಲೀಗಲಿ ಇದನ್ನ ತಮಿಳುನಾಡಿನ ವಿರುದ್ಧ ಫೈಟ್ ಮಾಡ್ಬೋದು ಅಂತ. ಇನ್ನೊಂದು ಕಡೆ ನೋಡೋದಾದ್ರೆ, ಈಗ ನೀರು ಹಂಚಿಕೆಯ ವಿಚಾರವಾಗಿ ಇಷ್ಟು ದಿನಗಳ ಕಾಲ ಯಾವ್ಯಾವ ಸರ್ಕಾರಗಳು ಬಂತು, ಯಾವೆಲ್ಲ ಬದಲಾವಣೆಗಳು ಕಾವೇರಿ ನೀರು ಹಂಚಿಕೆಯ ವಿಚಾರವಾಗಿ ಆಗಿದೆ, ಅದನ್ನ ಕೂಡ ಕೂಲಂಕುಷವಾಗಿ ಕೂತ್ಕೊಂಡು ಡಿಸ್ಕಷನ್ ತಗೊಳ್ಳುವಂತಹ ಚಾನ್ಸಸ್ಗಳು ಕೂಡ ಇದ್ದೇ ಇದೆ. ಅದರಲ್ಲೂ ಈಗ DKC ಅವರು ಈ ಸಭೆಯನ್ನ ಮಾಡಿ ಆದಮೇಲೂ ಕೂಡ ಏನಾದರೂ ನಮಗೆ ಒಂದು ಪಾಸಿಟಿವ್ ಜಡ್ಜ್ಮೆಂಟ್ ಬರದೇ ಹೋದ್ರೆ ನಾವು ಖಂಡಿತವಾಗ್ಲೂ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ನೇರವಾದಂತಹ ಹೋರಾಟದ ಧ್ವನಿಯನ್ನ ಕನ್ನಡಿಗರು ಮತ್ತೆ ಕನ್ನಡ ಪರ ಹೋರಾಟಗಾರರು ಈಗ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಅದನ್ನೇ ಪಾಲಿಸ್ತಾ ಇದ್ದಾರೆ. ಸೊ ಇದು ರಾಜ್ಯ ಸರ್ಕಾರಕ್ಕೆ ಒಂದು ಬಿಗ್ ಚಾಲೆಂಜ್ ಆಗಿರುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಮತ್ತೆ ಮುಂದಿನ ಹಂತದಲ್ಲಿ ಆಗಸ್ಟ್ 3ನೇ ತಾರೀಕು ಕೂಡ ತಮಿಳುನಾಡು ಸ್ಟಾರ್ CM ವಿಜಯ್ ದಳಪತಿ ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ವಿಧಾನಸೌಧದಲ್ಲೂ. ಅದಕ್ಕೆ ವೆಲ್ಕಮಿಂಗ್ಗೆ ಬೇಕಾದಂತಹ ತಯಾರಿಗಳೆಲ್ಲವೂ ಕೂಡ ಭರ್ಜರಿಯಾಗಿ ಸಾಗ್ತಾ ಇದೆ. ಇದೆಲ್ಲದರ ನಡುವೆ ವಿಜಯ್ ದಳಪತಿ ಅವರು ಕಾವೇರಿ ನೀರು ಹಂಚಿಕೆಯ ವಿವಾದವನ್ನ ಹೇಗೆ ಕೂತ್ಕೊಂಡು ಮಾತುಕತೆಯ ಮೂಲಕ ಸಾರ್ಟ್ ಔಟ್ ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಕುತೂಹಲ ಕೂಡ ಇದೆ. ಏನಕ್ಕಂದ್ರೆ ಅವ್ರಿಗೂ ಕೂಡ ತಮಿಳುನಾಡು ಜನತೆ ಈಗ ವೋಟ್ ಹಾಕಿ ಗೆಲ್ಸಿರೋದ್ರಿಂದ ಇದು ಮೊದಲನೇ ಚಾಲೆಂಜ್ ಅವ್ರಿಗೆ CM ಆಗಿ. ಅವರು ನರೇಂದ್ರ ಮೋದಿ ಅವರಿಗೆ ಮೇಕೆದಾಟು ಯೋಜನೆ ವಿರುದ್ಧವಾಗಿ ಏನು ಪತ್ರ ಬರೆದ್ರು, ಆ ಪತ್ರ ಬರೆದ ಬಳಿಕವೇ ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರೋದನ್ನ ಕನ್ನಡಿಗರು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಷಡ್ಯಂತ್ರಗಳು, ಒಂದು ಇನ್ನರ್ ಪ್ಲಾನಿಂಗ್ಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇಲ್ಲ. ಹಾಗಾಗಿ ಮುಖಾಮುಖಿಯಾಗಿ DKC ಅವರು ಮತ್ತೆ ವಿಜಯ್ ದಳಪತಿ ಅವರು ಮುಖಾಮುಖಿಯಾಗಿ ಕೂತ್ಕೊಂಡು ಮಾತನಾಡುವಾಗ ಯಾವೆಲ್ಲ ವಾದ ಪ್ರತಿವಾದಗಳು ಆಗುತ್ತೆ, ನಮ್ಮ ಸೈಡ್ ಆಫ್ ವಾದಗಳು ಹೇಗಿರಬೇಕು ಅನ್ನೋದು ಕೂಡ ಈಗ ಒಂದು ಸ್ಟ್ರಕ್ಚರಲ್ ಆಗಿ ಪ್ಲಾನ್ ಆಗುವಂತ ಅವಶ್ಯಕತೆ ಬಹಳ ಕಾಡ್ತಾ ಇದೆ ಅಂತ ಹೇಳ್ಬೋದು ಅಖಿಲೇಶ್. ಜೊತೆಲಿ ಕಾರ್ತಿಕ್, ರಾಜಕೀಯದ ಲೆಕ್ಕಾಚಾರಗಳು ಒಂದು ಕಡೆ ಆದ್ರೆ ನೆಲ, ಜಲ, ಭಾಷೆ, ನೀರಿಗೆ ಸಂಬಂಧಪಟ್ಟಂತ ವಿಚಾರ ಬಂದಾಗ ಕನ್ನಡ ಚಿತ್ರರಂಗ ಮೊದಲಿಗೆ ಯಾವಾಗ್ಲೂ ಕೂಡ ಎಂಟ್ರಿ ಕೊಡುತ್ತೆ. ಅಣ್ಣವರ ಕಾಲದ ಹೋರಾಟಗಳ ಕೂಡ ನಾವು ನೆನೆಸಬಹುದು. ಬಟ್ ಈ ಸಂದರ್ಭದಲ್ಲಿ ಕಾವೇರಿ ವಿಚಾರವಾಗಿ ಚಿತ್ರರಂಗ ಇದನ್ನ ಹೆಂಗ್ ನೋಡ್ತಿದೆ, ಕಲಾವಿದರು ಯಾವ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂತ? ಅಖಿಲೇಶ್, ನಾವು ಕನ್ನಡ ಚಿತ್ರರಂಗದ ವಿಚಾರವನ್ನ ತೆಗೆದುಕೊಂಡು ಮಾತನಾಡುವಾಗ ಬಹಳ ಸೂಕ್ಷ್ಮವಾಗಿ ಒಂದು ವಿಷಯವನ್ನ ಹೈಲೈಟ್ ಮಾಡಿ ಹೇಳಲೇಬೇಕು. ಮೊನ್ನೆಯಿಂದ ಕನ್ನಡ ಪರ ಸಂಘಟನೆಗಳು ಬೀದಿಗೆ ಇಳಿದು ಹೋರಾಟವನ್ನ ಮಾಡ್ತಾ ಇದೆ. ಆದ್ರೆ ಕನ್ನಡ ಚಿತ್ರರಂಗದಿಂದ ಯಾವುದೇ ಸ್ಟಾರ್ ನಟ ಬಹಿರಂಗವಾಗಿ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ, ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಕೂಡ ಹಾಕಿಲ್ಲ. ನಾವು ಈ ಒಂದು ಹೋರಾಟದ ಪರವಾಗಿ ಇದೀವಾ ಇಲ್ವಾ ಅನ್ನುವಂಥ ಒಂದು ಕ್ಲಾರಿಟಿಯನ್ನ ಕೂಡ ಎಲ್ಲೂ ಸ್ಟಾರ್ ನಟರು ಕೊಟ್ಟಿಲ್ಲ. ಸೊ ಇವತ್ತು ಮಧ್ಯಾಹ್ನ ಜಯಮಾಲಾ ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಸಭೆ ನಡೆಯುತ್ತೆ. ಸಭೆ ಮುಗಿದ ಬಳಿಕ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಕನ್ನಡ ಫಿಲಂ ಚೇಂಬರ್ ಏನಿದೆ ಅದು ನೇರವಾಗಿ ಕಾವೇರಿ ಹೋರಾಟಕ್ಕೆ ಯಾವತ್ತೂ ಕೂಡ ನಿಂತ್ಕೊಳ್ಳುತ್ತೆ. ನಾವು ಯಾವಾಗಲೂ ರೈತರ ಪರವಾಗಿಯೇ ಹೋರಾಟಗಳನ್ನು ಮಾಡಿದವರು ಅನ್ನುವಂಥ ಒಂದು ಘೋಷವಾಕ್ಯದ ಜೊತೆಗೇನೆ ಜಯಮಾಲಾ ಅವರು ಆ ಪ್ರೆಸ್ ಮೀಟ್ ಅನ್ನ ಶುರು ಮಾಡ್ತಾರೆ. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅಣ್ಣವರ ಹೆಸರು ಪ್ರಸ್ತಾಪ ಆಗುತ್ತೆ. ಏನಕ್ಕಂದ್ರೆ ತುಂಬಾ ವೇದಿಕೆಗಳಲ್ಲಿ ಇದು ಡಿಸ್ಕಷನ್ ಆಗಿತ್ತು.
ಯಾವುದೋ ಒಂದು ಹೋರಾಟ, ಚಳುವಳಿ, ಆಂದೋಲನ, ಪ್ರತಿಭಟನೆ ಅಂತ ಬಂದಾಗ ಯಾಕೆ ಕನ್ನಡ ಚಿತ್ರರಂಗ ಸ್ಟ್ಯಾಂಡ್ ಆಗೋದಿಲ್ಲ ಅಂತ ಆ ಮೂಲ ಪ್ರಶ್ನೆಗೆ ಜಯಮಾಲಾ ಅವರು ಆನ್ಸರ್ ಮಾಡೋದಕ್ಕೆ ತಡವರಿಸಿದ್ರ ಅನ್ನುವಂಥ ಒಂದು ಅನುಮಾನ ಕೂಡ ಕಾಡ್ತು. ಅವರು ಎಲ್ಲ ಕಾಲಘಟ್ಟಗಳನ್ನು ನೋಡಿರೋದ್ರಿಂದ ಈಗಿನ ಸ್ಯಾಂಡಲ್ವುಡ್ ಒಗ್ಗಟ್ಟಿನ ಬಗ್ಗೆ ಕೂಡ ಅಲ್ಲಿ ಪ್ರಶ್ನೆ ಅರೈಸ್ ಆಗ್ತಾ ಹೋಯಿತು. ಹಳೆ ಕಾಲದಲ್ಲಿ ಏನಾಗ್ತಾ ಇತ್ತು, ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾಗ, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಇದ್ದಾಗ ಒಂದು ಅಧ್ಯಕ್ಷತೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದಕ್ಕೆ ಎಲ್ಲ ಕಲಾವಿದರು, ತಂತ್ರಜ್ಞರು ಮತ್ತೆ ಚಲನಚಿತ್ರ ನಿರ್ಮಾಪಕರು, ನಿರ್ದೇಶಕರು ಒಗ್ಗಟ್ಟಾಗಿ ಬಂದು ಒಕ್ಕೊಲರಿಂದ ಆ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ರು. ಮತ್ತೆ ನೀವು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡ್ರು ಕೂಡ ನಾವು ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಳ್ತೀವಿ ಅನ್ನುವಂಥ ಒಂದು ಧ್ವನಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ರು. ಅದು ಎಲ್ಲ ಒಂದು ಕಡೆ ಈಗಿನ ಸ್ಯಾಂಡಲ್ವುಡ್ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಒಂದು ಕಡೆ ಅಧ್ಯಕ್ಷತೆಯ ಒಂದು ಕೊರತೆ ಕಾಡ್ತಾ ಇದೆ. ಅಂಬರೀಷ್ ಅವರು ನಿಧನರಾದ ಬಳಿಕ ಕನ್ನಡ ಚಿತ್ರರಂಗ ನಿಜಕ್ಕೂ ಕೂಡ ಈಗ ದಾರವಿಲ್ಲದ ಗಾಳಿಪಟ ಆಗ ಹೋಗಿದೆಯಾ ಅನ್ನುವಂಥ ಒಂದು ಅನುಮಾನ ಕೂಡ ಇದೆ, ಒಂದು ಆತಂಕ ಕೂಡ ಇದೆ. ಅದೆಲ್ಲದಕ್ಕೂ ಆನ್ಸರ್ ಮಾಡುವಂತಹ ನಿಟ್ಟಿನಲ್ಲೇ ಜಯಮಾಲಾ ಅವರು ನಮ್ಮ ರೂಪುರೇಷೆಗಳು ಹೇಗಿದೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. ಜೊತೆಗೆ ಈಗ ತೀರ್ಪು ಏನು ಬರುತ್ತೆ ಅದಕ್ಕೂ ಕೂಡ ನಾವು ಭದ್ರಾಗಿರ್ತೀವಿ. ಆದರೆ ತಮಿಳುನಾಡಿಗೆ ನೀರು ಬಿಡೋಂಥ ವಿಚಾರವಾಗಿ ಈಗ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು ಯಾವೆಲ್ಲ ಹೋರಾಟಗಳನ್ನು ಕೈಗೆ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ನೇರವಾಗಿ ನಾವು ಬೆಂಬಲವನ್ನು ಘೋಷಿಸ್ತೀವಿ ಅನ್ನುವಂಥ ಒಂದು ಸ್ಟ್ರೈಟ್ ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ. ಅದೇ ಸಂದರ್ಭದಲ್ಲಿ ಹಿರಿಯ ನಿರ್ಮಾಪಕರಾಗಿರುವಂಥ ಸಾರಾ ಗೋವಿಂದ್ ಅವರು ಮಾತಾಡಿದ್ರು, ರಾಕ್ಲೈನ್ ವೆಂಕಟೇಶ್ ಅವರು ಮಾತಾಡಿದ್ರು. ಸ್ಟಾರ್ ಕಲಾವಿದರು ಬಂದರೆ ಮಾತ್ರ ಯಾವುದೇ ಕನ್ನಡ ಹೋರಾಟ ಅಂತ ಅಲ್ಲ, ಚಿತ್ರರಂಗದಿಂದ ಎಷ್ಟು ಕೈಗಳು ಬರುತ್ತೆ ಅದೆಲ್ಲವೂ ಕೂಡ ಹೋರಾಟನೇ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾತನಾಡ್ತಾ ಹೋಗ್ತಾರೆ. ಒಂದು ವೇದಿಕೆಯಲ್ಲಿ ನಾವು ಫ್ಲಾಶ್ ಬ್ಯಾಕ್ ಹೋಗೋದಾದ್ರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಇದನ್ನೇ ಹೇಳಿದ್ರು, ನೀವು ಸ್ಟಾರ್ ನಟರ ಮೇಲೆ ಡಿಪೆಂಡ್ ಆಗಬೇಡಿ, ಯಾವುದೋ ಒಬ್ಬ ಕಲಾವಿದ ಬಂದರೆ ಕೂಡ ಅದು ಕೂಡ ಹೋರಾಟವಾಗಿ ನಿಲ್ಲುತ್ತೆ ಅಂತ. ಸೊ ಒಗ್ಗಟ್ಟಿನ ಪ್ರಶ್ನೆ ಬಂದರೆ ಎಲ್ಲ ಸ್ಟಾರ್ ನಟರು ಕೂಡ ಕಾವೇರಿ ಹೋರಾಟಕ್ಕೆ ಈ ಹಿಂದಿನ ಬಾರಿ ನಿಂತ್ಕೊಂಡಿದ್ರು. ಫಿಲಂ ಚೇಂಬರ್ನ ಒಂದು ಆವರಣದಲ್ಲೇ ಕಾವೇರಿ ಹೋರಾಟದ ಪರವಾಗಿ ನಾವು ಕನ್ನಡಿಗರಿಗೆ ಸಾಥ್ ಕೊಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಅಲ್ಲಿ ಕನ್ನಡ ಚಿತ್ರರಂಗದ ಘಟಾನುಘಟಿ ಸ್ಟಾರ್ ನಟರು ಬಂದಿದ್ದೇ ಕನ್ನಡಿಗರಿಗೆ ಒಂದು ಖುಷಿಯಾಗಿತ್ತು. ಎಲ್ಲರೂ ಕೂಡ ಅವರವರ ಸಿನಿಮಾ ಶೂಟಿಂಗ್ಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಹೋರಾಟ ಅಂತ ಬಂದಾಗ ಈಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದರ ಆದೇಶದ ಪ್ರಕಾರವೇ ಎಲ್ಲವೂ ಕೂಡ ಆಗ್ತಾ ಹೋಗುತ್ತೆ, ಇಲ್ಲಿ ನಮ್ಮದೇನು ಪಾತ್ರ ಅನ್ನುವಂಥ ಒಂದು ಯೋಚನೆ ಬರೋದು ಸಹಜ. ಆದರೆ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಕನ್ನಡ ನೆಲ ಜಲ ಭಾಷೆ ಅಂತ ಬಂದಾಗ ನಾವು ಕಲಾವಿದರಾಗಿ, ಕನ್ನಡಿಗರಾಗಿ, ಕನ್ನಡ ಪ್ರೇಮಿಗಳಾಗಿ ಈ ಸಂದರ್ಭದಲ್ಲಿ ನಿಲ್ಲುವಂತಹ ಎಲ್ಲ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ ಅನ್ನುವಂಥ ಒಂದು ಸದ್ದು ಈಗ ಸದ್ಯಕ್ಕೆ ಫಿಲಂ ಚೇಂಬರ್ ಆವರಣದಿಂದ ಕೇಳಿ ಬರ್ತಾ ಇದೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ಮಾವಳ್ಳಿ ಕಾರ್ತಿಕ್ ತಮ್ಮ ಡೀಟೇಲ್ಸ್ಗೆ. CWMA ಆದೇಶ ಈಗ ಕನ್ನಡಿಗರನ್ನ ಇದು ಕೆರಳಿಸ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲೂ ಕೂಡ ಇವತ್ತು ಪ್ರತಿಭಟನೆಗಳು ಸಾಗಿದೆ. ಈ ಹೋರಾಟ ಬಹಳ ದೊಡ್ಡ ಮಟ್ಟದ ಸ್ವರೂಪಗಳನ್ನ ಪಡ್ಕೊಳ್ತಾ ಇದೆ. CWMA ಆದೇಶಕ್ಕೆ ಇದೀಗ ಆಕ್ರೋಶಗಳು ಹೆಚ್ಚಾಗ್ತಿದೆ. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ರೈತರು. CWMA ವಿರುದ್ಧ ಅಧಿಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಗಾಕಿದ್ರು. ಟೈರ್ಗೆ ಬೆಂಕಿ ಹಚ್ಚಲು ಮುಂದಾಗಿದ್ದಾರೆ ಕಾರ್ಯಕರ್ತರು. ಟೈರ್ ಕಸಿದುಕೊಳ್ತಾರೆ. ನಂತರ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿಗಳಾಗುತ್ತೆ. ಈ ವೇಳೆ ಹೋರಾಟಗಾರ ಆರಾಧ್ಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಬಹಳಷ್ಟು ತಾರಕಕ್ಕೇರಿರುವಂತಹ ಸನ್ನಿವೇಶಗಳಿವೆಲ್ಲವೂ ಕೂಡ ಮಂಡ್ಯದ ಸಂಜಯ್ ವೃತ್ತದಲ್ಲಾಗಿರುವಂತಹ ಪ್ರತಿಭಟನೆ ಇದು. CWMA ವಿರುದ್ಧ ಧಿಕ್ಕಾರವನ್ನ ಕೂಗಿ ಅಸಮಾಧಾನಗಳನ್ನ ಹೊರಗಾಕಿದ್ರು. ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿಗಳಾಗುತ್ತೆ. ಟೈರಿಗೆಲ್ಲ ಬೆಂಕಿ ಹಾಕೋದಕ್ಕೆ ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಕೆರಡು ಬಿಟ್ಟಿದ್ದಾರೆ ರೈತರು. ನೀರಿಲ್ಲ. ಅದರಲ್ಲೂ ಕೂಡ ಮಂಡ್ಯ, ಮೈಸೂರು, ಹಳೆ ಮೈಸೂರು ಭಾಗ ಅಥವಾ ಕಾವೇರಿ ಕೊಳ್ಳವನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಿರುವಂತ ರೈತರು. ಕೇವಲ ಕೃಷಿ ಚಟುವಟಿಕೆ ಅಷ್ಟೇ ಅಲ್ಲ, ಕುಡಿಯೋ ನೀರು ಕೂಡ ಆತೆ. ಹಾಗಾಗಿನೇ ಕಾವೇರಿಯನ್ನ ಜೀವನದಿ ಅಂತ ಕರೆಯೋದು. ಇಡೀ ಕರುನಾಡಿನ ಜೀವನಾಡಿ ಯಾಕೆ? ಆದರೆ ಇವತ್ತು ಮಳೆ ಇಲ್ಲದ ಸನ್ನಿವೇಶದಲ್ಲಿ ತಮಿಳುನಾಡಿಗೆ ನೀರು ಕೊಡಬೇಕು ಅಂತಂದ್ರೆ ಹೇಗ ಸಾಧ್ಯ ಅನ್ನೋ ನಿಟ್ಟಿನಲ್ಲೇ ಆಕ್ರೋಶ ಭರಿತರಾಗಿ ರೈತರು, ರೈತ ಸಂಘಟದ ಮುಖಂಡರು ಎಲ್ಲರೂ ಕೂಡ ಹೋರಾಟ ಮಾಡಿದ್ರು. ಈ ವೇಳೆ ಅದರಲ್ಲೂ ಹೋರಾಟಗಾರ ಆರಾಧ್ಯ ಅಂತೂ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಪೊಲೀಸರ ಮೇಲೂ ಕೂಡ ಒಂದಿಷ್ಟು ಅಸಮಾಧಾನ ಹೊರಗಾಕಿದ್ರು. ಮೈ ಮೇಲ ಡಿಸೈಲ್ ಅನ್ನ ಸುರಿದುಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ.
ಕರ್ನಾಟಕ ಬಂದ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಳೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಕನ್ನಡಪರ ಸಂಘಟನೆಗಳು ಸಭೆ ಕರೆದಿದ್ದಾರೆ. ತಮಿಳುನಾಡಿಗೆ ನೀರನ್ನ ಹರಿಸುವಂತೆ ಆದೇಶ ಬಂತಲ್ಲ, ಕೆರಳಿ ಕೆಂಡುವಾಗುಬಿಟ್ಟಿದ್ದಾರೆ ಕನ್ನಡಿಗರು. ಕರ್ನಾಟಕ ಬಂದ್ ಮಾಡುವಂತ ಬಗ್ಗೆ ನಾಳೆ ನಿರ್ಧಾರಕ್ಕೆ ಮುಂದಾಗ್ತಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಕನ್ನಡಪರ ಸಂಘಟನೆಗಳು ಸಭೆ ಕರೆದಿದ್ದಾರೆ. ಈ ಬಂದ್ ವಿಚಾರವಾಗಿ ಚರ್ಚೆ ಮಾಡ್ತಾರೆ ಹೋರಾಟಗಾರರು. ವಿವಿಧ ಸಂಘಟನೆಗಳ ಜೊತೆ ಸೇರ್ತಾರೆ. ರೈತ ಪರ ಸಂಘಟನೆ, ದಲಿತ ಪರ ಸಂಘಟನೆ, ಕನ್ನಡ ಪರವಾಗಿನೇ ಪ್ರತಿಯೊಬ್ಬರು ಕೂಡ ಒಗ್ಗೂಡಿ ನಾಳೆ ನಿರ್ಧಾರ ಮಾಡೋದಕ್ಕೆ ಹೆಜ್ಜೆ ಆಗ್ತಿದ್ದಾರೆ. ಕರವೆಯ ಅನೇಕ ಬಣಗಳನ್ನು ನೋಡಬಹುದು. ಎಲ್ಲರೂ ಕೂಡ ಹೇಳ್ತಿರೋದು ಒಂದೇ, ನಮ್ಮ ಹೋರಾಟ ನಿಲ್ಲೋದಿಲ್ಲ. ಸರ್ಕಾರದ ವಿರುದ್ಧವಾಗಿ ಘೋಷಣೆ ಕೂಗ್ತಿದ್ದಾರೆ. CWMA ಅಂದ್ರೆ ಪ್ರಾಧಿಕಾರ ತೆಗೆದುಕೊಳ್ಳಿರುವ ನಿರ್ಧಾರದ ಮೇಲೂ ಕೂಡ ನಿಗಿ ಕೆಂಡ ಹಾಕಿದ್ದಾರೆ. ಹಾಗಾಗಿ ನಾಳೆ ಸಭೆ ಕರೆದು ಕರ್ನಾಟಕ ಬಂದ್ ಮಾಡ್ತೀವಿ, ಈ ವಿಚಾರದಲ್ಲಿ ನಾವು ಸುಮ್ಮನೆ ಇರೋದೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ತೀರ್ಮಾನಕ್ಕೆ ಬಂದಿದ್ದಾರೆ. ಯಾಕಂತಂದ್ರೆ ಕಾವೇರಿ ಪ್ರಾಧಿಕಾರದಿಂದ ವ್ಯತಿರಿಕ್ತ ತೀರ್ಪು ಬಂದಿದೆ, ನೀರು ಬಿಡಲೇಬೇಕು ಅಂದಿದ್ರು. CWRC ಹೇಳಿದ್ದು ಅದೇ, CWMA ಇವತ್ತು ಹೇಳ್ತಿರುವಂತ ಮಾತುಗಳು ಕೂಡ ಅದೇ. ಸರ್ಕಾರ ಕೂಡ ತನ್ನದೇ ಆದಂತ ಸಿದ್ಧತೆ ಮಾಡ್ತಾ ಇದ್ರೆ ರೈತರಿಗೆ ಭಯ ಇದೆ, ಭಯ ಆಗಿ ಆಗುತ್ತೆ. ಅದರಲ್ಲೂ ಕೂಡ ಮೈಸೂರು, ಮಂಡ್ಯ ಭಾಗದ ರೈತರಂತೂ ಸಿಡಿದೆದ್ದಿದ್ದಾರೆ. ಹಾಗಾಗಿ ನಾಳೆ ಕನ್ನಡಪರ ಸಂಘಟನೆಗಳು ಕರ್ನಾಟಕ ಬಂದಿನ ಭವಿಷ್ಯದ ಬಗ್ಗೆ ತೀರ್ಮಾನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕರವಿಯ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಸರ್ ಮೊನ್ನೆನೇ ನಾವು ಮಾತನಾಡ್ತಿದ್ವಿ, ವ್ಯತಿರಿಕ್ತ ತೀರ್ಪು ಬಂದ್ರೆ ಏನ್ ಮಾಡೋದು, ಇವತ್ತು ಅಂಥದ್ದೇ ತೀರ್ಪು ಬಂದಿದೆ. ಈಗ ಕನ್ನಡಪರ ಸಂಘಟನೆ ಮತ್ತು ಕರವಿಯ ಮುಂದಿನ ತೀರ್ಮಾನಗಳು ಏನ್ ಸರ್ ಹಿಂಗಾಗ್ಬಿಟ್ರೆ? ಒಟ್ಟಾರೆಯಾಗಿ ನಮ್ಮನ್ನಾಳುವಂತ ರಾಜಕಾರಣಿಗಳು, ನಮ್ಮನ್ನಾಳುವಂತ ವ್ಯವಸ್ಥೆಗಳು, ನಮ್ಮನ್ನಾಳುವಂತ ಅಧಿಕಾರಿಗಳು, ಒಟ್ಟಾರೆ ನಮ್ಮ ಲೋಕಸಭಾ ಸದಸ್ಯರು ಒಟ್ಟಾಗಿ ಇವತ್ತು ಕನ್ನಡಿಗರ ಹೊಟ್ಟೆಗೆ ಮಣ್ಣನ್ನು ಹಾಕುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಇವತ್ತು ಬೆಂಗಳೂರು ನಗರವನ್ನ ಯಾವ ರೀತಿ ಬೆಳೆಸಬೇಕು, ಎಷ್ಟು ಉದ್ದಕ್ಕೆ ಬೆಳೆಸಬೇಕು, ಎಷ್ಟು ಅಗಲಕ್ಕೆ ಬೆಳೆಸಬೇಕು, ಎಷ್ಟು ಎತ್ತರಕ್ಕೆ ಬೆಳೆಸಬೇಕು ಅನ್ನುವಂತ ಪೂರ್ವಾಲೋಚನೆ ಇಲ್ದೇನೆ ರಾಮನಗರದಿಂದ ಹಿಡಿದು ಚಿಕ್ಕಬಳ್ಳಾಪುರ ಹಿಡಿದು ತುಮಕೂರು ತನಕ ಬೆಳೆಸ್ಬಿಟ್ಟಿದ್ದಾರೆ. ಆ ಕುಡಿಯುವ ನೀರು ಎಲ್ಲಿಂದ ತರಬೇಕು, ನೇತ್ರಾವತಿ ತಿರುವು ಪಡಿಬೇಕಾ, ಶರಾವತಿ ನದಿ ತಿರುವು ಪಡಿಬೇಕಾ, ಅಥವಾ ಬೇರೆ ಎಲ್ಲಿಂದ ನೀರು ತರಬೇಕಾ ಅನ್ನುವಂತ ಯೋಚನೆಯನ್ನ ಮಾಡ್ದೇನೆ ಚಿತ್ತೂರಿನಲ್ಲಿ ಇರುವಂತ MLA ಇವತ್ತು ಬೆಂಗಳೂರು ನಗರವನ್ನ ಬೆಳೆಸೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆ IT-BTಗಳಲ್ಲಿ ಎಲ್ಲಾ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ರಾಜ್ಯದ ಬೇರೆ ಬೇರೆ ರಾಜ್ಯದ HR ಡಿಪಾರ್ಟ್ಮೆಂಟ್ಗಳು ಹೆಡ್ಗಳು ಸೇರಿ ಕನ್ನಡಿಗರನ್ನ ಕೆಲಸಗಳನ್ನ ಉದ್ಯೋಗಗಳನ್ನ ಕಿತ್ಕೊಳ್ಳೋದ್ರ ಮುಖಾಂತರ ಕನ್ನಡಿಗರ ಹೊಟ್ಟೆ ಮೇಲೆ ಒಂದ್ ಕಡೆ ಹೊಡಿತಾ ಇದ್ದಾರೆ. ಇನ್ನೊಂದ್ ಕಡೆ ಏನು CWRC ಇವರುಗಳು ಸೇರ್ಕೊಂಡು ಕನ್ನಡಿಗರಿಗೆ ನೀರಿಲ್ಲದ ರೀತಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕನ್ನಡಿಗರ ಸ್ಥಿತಿ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಾ ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ.
ಅದಕ್ಕಾಗಿ ಈ ಕೂಡಲೇ ವಿಜಯ್ ಅವರ ಜನನಾಯಕನ್ ಸಿನಿಮಾವನ್ನ ಈ ರಾಜ್ಯದಿಂದ ಒದ್ದೋಡಿಸಬೇಕು. ತಮಿಳು ಕೇಬಲ್, ತಮಿಳು ಪೇಪರ್ಗಳನ್ನ ಈ ರಾಜ್ಯದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಬಿಡಬಾರ್ದು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಜೊತೆಲಿ ಈಗ ಕರ್ನಾಟಕ ಬಂದ್ಗೂ ಕೂಡ ಒಂದಿಷ್ಟು ಸಂಘಟನೆಗಳು ಸಿದ್ಧತೆ ಮಾಡ್ಕೊಂತಿದ್ದಾರೆ. ಆ ಬಗ್ಗೆ ನಾಳೆ ಏನಾದ್ರೂ ಚರ್ಚೆಗಳಾಗುತ್ತಾ ಹೇಗೆ ಅಂತ? ಕರ್ನಾಟಕ ಬಂದ್ಗೆ ಒಂದಿಷ್ಟು ಜನ ಅಲ್ಲ, ಒಟ್ಟಾರೆ ಕಾವೇರಿ ಕನ್ನಡಿಗರ ಜೀವನದಿ. ಕಾವೇರಿ ನೀರನ್ನು ಯಾರ್ಯಾರು ಕುಡಿದಿದ್ದಾರೆ, ಇಡೀ ದೇಶ ವಿದೇಶದಲ್ಲಿರ್ಬೋದು ಅಥವಾ ಈ ಕರ್ನಾಟಕದ ಯಾವ ರಾಜ್ಯದ ಯಾರೇ ಬಂದ್ರು ಬೆಂಗಳೂರಲ್ಲಿ ಕಾವೇರಿ ನೀರೇ ಕುಡಿಯುವಂತದ್ದು, ಅಥವಾ ತಮಿಳುನಾಡಿಂದ ಬಂದವನು ಕಾವೇರಿ ನೀರೇ ಕುಡಿಯುವಂತದ್ದು. ಇಂಥ ಸಂದರ್ಭದಲ್ಲಿ ಇಡೀ ಕನ್ನಡಿಗರ ಜೀವನಾಡಿ ಕಾವೇರಿ, ಅದನ್ನ ಉಳಿಸ್ಕೊಳ್ಳಿಕ್ಕಾಗಿ ಇಡೀ ಕನ್ನಡಿಗರು, ರಾಜಕೀಯ ಪಕ್ಷಗಳು, ಕಾರ್ಮಿಕ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾಮಾನ್ಯ ಕನ್ನಡಿಗರು, ಚಿತ್ರರಂಗದಲ್ಲೂ ಸಹ ಇದರಲ್ಲಿ ಭಾಗಿಯಾಗಿ ಸಂಪೂರ್ಣವಾಗಿ ಬಂಧನ ಯಶಸ್ವಿಗೊಳಿಸುವುದರ ಮುಖಾಂತರ ಕೇಂದ್ರ ಸರ್ಕಾರದ ಕಣ್ಣನ್ನ ತೆರೆಸುವಂತ ಕೆಲಸವನ್ನ ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಮಾತನಾಡಿದ್ದಕ್ಕೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.